ಎಲ್ರಿಗೂ ನಮಸ್ಕಾರ. ಗೀತಾ ಕಥಾ ಸಮಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ಡಿ ಎನ್ ಗೀತಾ, ಕವಿಯಿತ್ರಿ, ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿ. ಇವತ್ತು ನಾನು ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ. ಇದು ಸುಲಗ್ನ ಸಾವಧಾನ ಕಥಾ ಸಂಕಲನದಿಂದ ನಾನು ಆಯ್ದುಕೊಂಡಿದ್ದೀನಿ. ಇದು 2011ರಲ್ಲಿ ಪ್ರಕಟವಾಗಿರುವಂತಹ ಕಥಾ ಸಂಕಲನವಾಗಿದೆ. ಇವತ್ತು ಕಥೆಯ ಶೀರ್ಷಿಕೆ ಹದಿಹರೆಯ. ಗೋಡೆ ಗಡಿಯಾರ ರಾತ್ರಿಯ 12 ಗಂಟೆ ತೋರಿಸಿದಾಗ ಅದನ್ನೇ ಬಹಳ ಹೊತ್ತಿನಿಂದ ಆತಂಕದಿಂದ ದೃಷ್ಟಿಸುತ್ತಿದ್ದ ರೇಣುವಿನ ಎದೆ ಬಡಿತವು ಜೋರಾಯಿತು. ಇನ್ನೂ ಬರಲಿಲ್ಲ. ಹರೆಯದ ಮಗಳು ಯುಕ್ತ ಮಧ್ಯರಾತ್ರಿಯಾದರೂ ಬರಲಿಲ್ಲ. ದಿನವೂ ಪತ್ರಿಕೆಗಳಲ್ಲಿ ಬರುವ ಹೆಣ್ಣು ಮಕ್ಕಳ ಬಗೆಗಿನ ಕೆಟ್ಟ ಸುದ್ದಿಗಳನ್ನು ಓದುತ್ತಿದ್ದವಳಿಗೆ ಮನಸ್ಸು ಎತ್ತೆತ್ತಲು ಹರಿಯತೊಡಗಿತು. ಮಗಳು ಸುರಕ್ಷಿತವಾಗಿ ಮನೆ ಸೇರಲೆಂದು ಕಾಣದ ದೈವಗಳಿಗೆಲ್ಲ ಹರಕೆ ಹೊತ್ತಳು. ಅವಳು ಕುಳಿತಿದ್ದ ಆಸನ ಅವಳಿಗೆ ಅಕ್ಷರಶಃ ಮುಳ್ಳಿನ ಆಸನವಾಗಿತ್ತು. ಅಯ್ಯೋ, 12 ದಾಟಿ ಹೋಯ್ತಲೆ ರೇಣು, ಇನ್ನೇನು ಗತಿಯೇ? ಏನೋ ಆತುರ ಅವಸರ ಅಂತ ಈ ಮನೇಲಿ ಒಂದು ಗಂಡು ದಿಕ್ಕಿದೆಯಾ? ನಿನ್ನ ಯಜಮಾನರಿಗೆ ಸಂಸಾರಕ್ಕಿಂತ ಸಂಪಾದನೆಯೇ ಹೆಚ್ಚಾಗೋಯ್ತು. ಇಷ್ಟು ದುಡ್ದಿದ್ರೂ ಇನ್ನೂ ಸಾಕಾಗಲಿಲ್ವಾ? ಇರುವ ಊರಲ್ಲೇ ಕೆಲಸ ನೋಡೋದು ಬಿಟ್ಟು. ಅಯ್ಯೋ ಯುಕ್ತಾ, ರೇಣು, ನಿನ್ನೆ ನೀನು ಬೆಳೆದ ಹುಡುಗಿಯ ಮೇಲೆ ಆ ರೀತಿ ಕೈ ಮಾಡಬಾರ್ದಿತ್ತು ಕಣೆ. ಈಗಿನ ಕಾಲದ ಹೆಣ್ಮಕ್ಕಳ ಧೈರ್ಯವೋ ಯಮ ಧೈರ್ಯ. ಯಾವ ನಿರ್ಧಾರ ತೆಗೆದುಕೊಳ್ಳೋಕ್ಕೂ ಹೇಸಲ್ಲವು. ಮುಖ್ಯ ಅವಳನ್ನೊಂದು ಏನು ಪ್ರಯೋಜನ? ಓಡಾಡೋಕ್ಕೆ ಗಾಡಿ, ಕೈಗೆ ಮೊಬೈಲ್ ಕೊಟ್ಟರೆ ಅವು ಸುಮ್ಮನಿರ್ತಾವ? ನಡೆಯುವ ನೆಲವು ಕಾಣಲ್ಲ ಅವಕ್ಕೆ. ಗಂಡು ಹುಡುಗರ ಹಾಗೆ ಪ್ಯಾಂಟು ಶರ್ಟಿನ ಅವತಾರ ಬೇರೆ. ಒಂದು ಕುಂಕುಮದ ಬಿಂದಿ ಇಲ್ಲ, ಕೈಗೆ ಬಳೆ ಇಲ್ಲ. ಕಲಿಗಾಲ ಎಲ್ಲ ಸರ್ವನಾಶ ಆಗೋಯ್ತು. ಅಮ್ಮನ ಗೊಣಗಾಟ ಓತಪ್ರೋತವಾಗಿ ಮುಂದುವರಿಯುತ್ತಲೇ ಹೋದಾಗ ರೇಣುವಿನ ಸಹನೆಯ ಕಟ್ಟೆ ಒಡೆದಿತ್ತು. ಅಮ್ಮ, ಮೊಮ್ಮಗಳು ಸುರಕ್ಷಿತವಾಗಿ ಮನೆಗೆ ಬರಲಿ ಅಂತ ಮಾತ್ರ ಆ ನಿನ್ನ ದೇವರಲ್ಲಿ ಪ್ರಾರ್ಥನೆ ಮಾಡು. ನಾನೇ ಟೆನ್ಷನಲ್ಲಿ ಸಾಯ್ತಿದ್ದೀನಿ. ಜೊತೆಗೆ ನೀನು ನನ್ನ ಸಾಯಿಸ್ಬಿಡ್ಬೇಡ. ಮಗಳು ರೇಗಿದಾಗ ವನಜಮ್ಮ ಸುಮ್ಮನಾಗಲೇಬೇಕಾಯಿತು. ದುರ್ದಾನ ತೆಗೆದುಕೊಂಡವರಂತೆ ದಡದಡನೆ ದೇವರ ಮನೆಗೆ ನಡೆದರು. ಅಲ್ಲಿ ಹಾಕಿದ್ದ ಮಣೆಯ ಮೇಲೆ ಕುಳಿತು ದೇವರ ಜಪ ಮಾಡತೊಡಗಿದರು. ಆದರೂ ಆಕೆಯ ಮುಖದ ಮೇಲೆ ಮೊಮ್ಮಗಳಿಗೆ ಏನಾಗಿದೆಯೋ ಎಂಬ ಆತಂಕ ಅಚ್ಚೊತ್ತಿತ್ತು. ತಾಯಿ ದೇವರ ಮನೆ ಸೇರಿದಾಗ ಬಿಡುಗಡೆಯ ನಿಟ್ಟುಸಿರಿಟ್ಟಳು ರೇಣು. ಆದರೆ ತಾಯಿಯ ಮಾತುಗಳು ಅವಳನ್ನು ಯೋಚನೆಗೀಡು ಮಾಡಿದವು. ಆಕೆಯಿಂದಂತೆ ತಾನು ಮಗಳನ್ನು ಬೆಳೆಸಿದ ರೀತಿಯಲ್ಲೇ ತಪ್ಪಿದೆಯೇ? ಅಗತ್ಯಕ್ಕಿಂತ ಹೆಚ್ಚು ಸ್ವಾತಂತ್ರ್ಯ ಕೊಟ್ಟು ಅವಳನ್ನು ಧೈರ್ಯವಂತೆಯಾಗಿ ಬೆಳೆಸಿದ್ದೇ ತಪ್ಪಾಯಿತೆ? ಈಗ ಎಲ್ಲಿರಬಹುದು ಮಗಳು? ಆಕೆಯ ಮೊಬೈಲಿಗೆ ಬಹಳ ಹೊತ್ತಿನಿಂದ ಸಂಪರ್ಕಿಸಲು ಯತ್ನಿಸಿದರೂ ಸಾಧ್ಯವಾಗುತ್ತಿಲ್ಲ. ಆಕೆ ಅಪಾಯದಲ್ಲಿ ಸಿಲುಕಿರಬಹುದೇ? ಅಥವಾ ಅಮ್ಮನಿಂದಂತೆ ಯಾರ ಜೊತೆಗಾದರೂ? ಇಲ್ಲ ಸಲ್ಲದ ಆಲೋಚನೆಗಳಿಂದ ಅವಳ ಮನಸ್ಸು ತಳಮಳಿಸತೊಡಗಿತು. ದುಂಡು ಮುಖದ ಅವರ ಅಪ್ಪನಂತೆಯೇ ಎತ್ತರದ ನಿಲುವಿನ ಆಕರ್ಷಕ ಚೆಹರೆಯ ಮಗಳು ಯುಕ್ತ ಮತ್ತೆ ಮತ್ತೆ ನೆನಪಾದಳು. ಯುಕ್ತ ಮದುವೆಯಾದ ವರ್ಷಕ್ಕೆ ತನ್ನ ಮಡಿಲು ತುಂಬಿದ ಹೂವಲ್ಲವೇ? ಯಾವುದೋ ಮದುವೆಯಲ್ಲಿ ತನ್ನನ್ನು ನೋಡಿ ಮೆಚ್ಚಿ ಈಕೆಯೇ ತನ್ನ ಮಡದಿಯಾಗಬೇಕೆಂದು ಮನೆಯವರೊಂದಿಗೆ ಹಠ ಮಾಡಿ ತನ್ನನ್ನು ಹುಡುಕಿಕೊಂಡು ಬಂದು ಉದಯ ಮದುವೆಯಾಗಿದ್ರಲ್ಲ. ಸುಸಂಸ್ಕೃತ ಮನೆತನ, ಹೆತ್ತವರಿಗೆ ಒಬ್ಬನೇ ಸಂತಾನ. ಹಾಗಾಗಿ ರೇಣುವಿನ ಹೆತ್ತವರು ಸಂತೋಷದಿಂದಲೇ ಮಗಳನ್ನು ದಾರೆ ಎರೆದು ಕೊಟ್ಟಿದ್ರು. ಅಣ್ಣನಿಗೆ ಒಬ್ಬಳೇ ತಂಗಿಯಾಗಿ ಮುದ್ದಿನಿಂದ ಬೆಳೆದ ರೇಣು ಗಂಡನ ಮನೆಯಲ್ಲೂ ಅಚ್ಚುಮೆಚ್ಚಿನ ಸೊಸೆಯಾಗಿ ಉದಯನ ಮುದ್ದಿನ ಮಡದಿಯಾಗಿ ಸುಖದಿಂದಿದ್ಲು. ಯುಕ್ತ ಹುಟ್ಟಿದ ಮೇಲಂತೂ ರೆಕ್ಕೆ ಬಂದಂತೆಯೇ ಆಗಿತ್ತು. ತರಗತಿಯಲ್ಲಿ ಮೊದಲಿಗಳಾಗಿ ಓದುತ್ತಾ ಕ್ರೀಡೆ, ಚಿತ್ರಕಲೆಗಳಲ್ಲಿ ಬಹುಮಾನ ಗಿಟ್ಟಿಸುತ್ತಾ ಬೆಳೆದಳು. ಆಕೆ 6ನೇ ತರಗತಿಗೆ ಬರುವ ವೇಳೆಗೆ ಅಸಾಧಾರಣ ಪ್ರತಿಭಾವಂತೆ ಎಂದು ಹೆಸರು ಮಾಡಿದಳು. ರೇಣು, ಇವಳು ನಮ್ಮ ಮನೆಯ ಲಕ್ಷ್ಮಿ ಕಣೆ. ಇವಳು ಹುಟ್ಟಿದ ಮೇಲೆ ನಾನು ಬಿಸ್ನೆಸ್ಸಲ್ಲಿ ಮೇಲೆ ಬಂದೆ. ಈ ಬಂಗ್ಲೆ, ಈ ಆಸ್ತಿಯೆಲ್ಲ ಅವಳಿಂದ ಬಂದಿದ್ದು. ಇಂಥ ಮಗಳನ್ನು ಹೆತ್ತುಕೊಟ್ಟ ನೀನು ನನ್ನ ಭಾಗ್ಯ ದೇವತೆ ಎನ್ನುತ್ತಿದ್ದ ಉದಯನಿಗೆ ಸದಾಕಾಲವೂ ಹೆಂಡತಿ ಮಗಳೊಂದಿಗೆ ಇರಲು ಸಾಧ್ಯವಿರ್ತಾ ಇರಲಿಲ್ಲ. ಕೆಮಿಕಲ್ ಫ್ಯಾಕ್ಟರಿಯೊಂದನ್ನು ನಡೆಸುತ್ತಾ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ್ರಿಂದ ಕೆಲಸದ ನಿಮಿತ್ತ ಬುಗುರಿಯಂತೆ ಸುತ್ತುತ್ತಿರಲೇಬೇಕಿತ್ತು. ರೇಣು ಕುಟುಂಬವನ್ನು ಸಮರ್ಥವಾಗಿ ನೋಡಿಕೊಳ್ತಾ ಇದ್ದಿದ್ದರಿಂದ ಆತನಿಗೆ ಮನೆಯ ಬಗ್ಗೆ ಯೋಚನೆ ಇರ್ತಾ ಇರಲಿಲ್ಲ. ಮನೆಗೆ ಒಂದು ರೀತಿಯಲ್ಲಿ ಅತಿಥಿಯೇ ಆಗಿ ಹೋಗಿದ್ದ ಉದಯ. ರೇಣು ತನ್ನ ಜವಾಬ್ದಾರಿಯನ್ನು ಸಂತೋಷದಿಂದಲೇ ಸ್ವೀಕರಿಸಿದಳು. ಹೆತ್ತವರಂತೆ ಪ್ರೀತಿಸುವ ಅತ್ತೆ ಮಾವಂದಿರ ಜೊತೆ ಮುದ್ದು ಮಗಳನ್ನು ಜೋಪಾನ ಮಾಡತೊಡಗಿದಳು.
ಪ್ರತಿಯೊಂದಕ್ಕೂ ತಾಯಿಯನ್ನೇ ಅವಲಂಬಿಸುವ ಮುಗ್ಧ ಮಗಳ ಮನೋಭಾವವನ್ನು ಬದಲಿಸುತ್ತಾ ತನ್ನ ಸಮಸ್ಯೆಗೆ ತಾನೇ ಪರಿಹಾರ ಕಂಡುಕೊಳ್ಳುವಂತೆ ನಿರ್ಭೀತಿಯಿಂದ ಬೆಳೆಸಿದ್ಳು. ಮೊಮ್ಮಗಳ ಅಭ್ಯುದಯವನ್ನೇ ಆಶಿಸುತ್ತಿದ್ದ ಅತ್ತೆ ಮಾವಂದಿರು ತೀರ್ಥಯಾತ್ರೆಗೆಂದು ಹೋಗಿ ರಸ್ತೆ ಅಪಘಾತದಲ್ಲಿ ಮರಣವನ್ನಪ್ಪಿದಾಗ ಯುಕ್ತಾಳಿಗಿನ್ನು 12ರ ಪ್ರಾಯ. ಮನೆಯ ಹಿರಿಯರಿಬ್ಬರನ್ನು ಒಟ್ಟಿಗೆ ಕಳೆದುಕೊಂಡ ಮೇಲೆ ಒಂಟಿಯಾದಳು ರೇಣು. ಇಡೀ ಬಂಗಲೆಗೆ ತಾಯಿ ಮಗಳಿಬ್ಬರೇ ಆದಾಗ ಬದುಕು ಅಸಹನೀಯವೆನಿಸತೊಡಗಿತ್ತು. ಊರಿನಲ್ಲಿರುವ ಹೆತ್ತವರನ್ನು ಕರೆದರೆ ತಾವು ಬಾಳಿ ಬದುಕಿದ ಮನೆಯನ್ನು ಬಿಟ್ಟು ಬರಲು ಅವರು ಒಪ್ಪಲಾರರು. ರೇಣು, ನಿನ್ನ ಕಷ್ಟ ನಂಗರ್ಥ ಆಗುತ್ತೆ. ನನ್ನ ಫ್ಯಾಕ್ಟ್ರಿಯನ್ನೇ ಒಳ್ಳೆಯ ಪಾರ್ಟಿಗೆ ಸೇಲ್ ಮಾಡೋಣ ಅಂತ ಇದ್ದೀನಿ. ಇಷ್ಟು ದಿನ ದುಡಿದಿದ್ದು ಸಾಕು. ನಿಮ್ಮ ಜೊತೆ ಆರಾಮವಾಗಿ ಇದ್ಬಿಡ್ತೀನಿ ಎಂದಿದ್ದ ಉದಯ್. ಆದರೆ ಆ ಒಳ್ಳೆಯ ಪಾರ್ಟಿ ಆತನಿಗೆ ಸಿಗಲೇ ಇಲ್ಲವೋ ಏನೋ. ತನ್ನ ಬಿಸ್ನೆಸ್ಸಲ್ಲೇ ಮೊದಲಿನಂತೆ ಗಂಡ ಮುಳುಗಿಯೇ ಹೋದಾಗ ಸುಮ್ಮನಾಗದೆ ರೇಣುವಿಗೆ ಬೇರೆ ದಾರಿ ಇರಲಿಲ್ವಲ್ಲ. ಮಗಳ ಕಡೆ ಗಮನ ಹರಿಸುತ್ತಾ ಗಾರ್ಡನಿಂಗು, ಮನೆಯ ಅಲಂಕಾರ ಮುಂತಾದ ಕಡೆ ಗಮನ ಕೊಡುತ್ತಾ ತನ್ನದೇ ಪ್ರಪಂಚವನ್ನು ಸೃಜಿಸಿಕೊಂಡಳು. ಆಗಾಗ ಮಗಳ ಜೊತೆ ಕ್ರೀಡೆಗೆಂದೋ ಚಿತ್ರಕಲೆಗೆಂದೋ ಹೊರ ರಾಜ್ಯಗಳಿಗೆ ಹೋಗಬೇಕಾಗಿ ಬಂದರೆ ಸಂತೋಷದಿಂದ ಹೊರಡ್ತಾ ಇದ್ಲು. ಮಗಳು SSLCಯಲ್ಲಿ ರಾಜ್ಯಕ್ಕೆ 10ನೇ ರ್ಯಾಂಕ್ ಬಂದಾಗ ಸಹಜವಾಗಿ ಖುಷಿಪಟ್ಟಳು. ಯುಕ್ತ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಸೀಟು ಗಿಟ್ಟಿಸ್ಕೊಂಡಿದ್ಲು. ಅವಳಿಗೆ ವಿಜ್ಞಾನಿಯಾಗುವ ಕನಸು. ಊರಿನಲ್ಲಿ ಅಪ್ಪನನ್ನು ಕಳೆದುಕೊಂಡು ಒಂಟಿಯಾದ ಅಮ್ಮನನ್ನು ಮನೆಗೆ ಕರೆತಂದ ಮೇಲೆ ಮತ್ತೆ ನೆಮ್ಮದಿಯಿಂದ ಉಸಿರಾಡುವಂತಾಗಿತ್ತು ರೇಣುವಿಗೆ. ಹಿರಿಯರಿರುವ ಮನೆ, ಅದರಿಂದ ತನ್ನ ಒಂಟಿತನವು ದೂರವಾಗುತ್ತಲ್ಲ ಎಂಬ ಯೋಚನೆ. ಆದರೆ ಅಮ್ಮ ಬಂದ ಒಂದೇ ತಿಂಗಳಿಗೆ ಆಕೆಗೂ ಯುಕ್ತಾಳಿಗೂ ಪ್ರತಿಯೊಂದು ವಿಷಯದಲ್ಲೂ ವಿವಾದ ಆರಂಭವಾಗಿತ್ತು. ವನಜಮ್ಮ ಸಾಂಪ್ರದಾಯಿಕ ಹಿನ್ನೆಲೆಯಿಂದ ಬಂದವರು. ಜೊತೆಗೆ ಈಗಿನ ಕಾಲದ ಮಕ್ಕಳ ಮನೋಭಾವ ಬೇರೆಯೇ ಆಗಿರುತ್ತದೆ ಎಂಬುದನ್ನು ಅರ್ಥೈಸಿಕೊಳ್ಳಲಾರದವರು. ಮೊಮ್ಮಗಳು ಜೀನ್ಸ್ ತೊಟ್ಟು ಕೂದಲು ಬಿಚ್ಚಿಕೊಂಡು ಹಣೆಗಿಡದೆ ಹೋದ ದಿನ ಗೊಣಗಾಡುತ್ತಲೇ ಇರ್ತಾಯಿದ್ರು. ಯುಕ್ತಾಳಿಗೆ ಸ್ನೇಹಿತೆಯರಷ್ಟೇ ಸ್ನೇಹಿತರ ದಂಡು ಇತ್ತು. 10 ಹುಡುಗರು ಆಗಾಗ ಮನೆಗೆ ಭೇಟಿ ಕೊಟ್ಟರೆ ಆಕೆಗೆ ಇರುಸು ಮುರುಸಾಗ್ತಿತ್ತು. ರೇಣು, ಇದೇನೇ ಅವಾಂತರ? ನಾನು ನೀನು ಹೀಗೆ ಬೆಳೆಸಿದ್ನ, ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಬಾರ್ದಾ? ಮಗಳನ್ನು ತರಾಟೆಗೆ ತೆಗೆದುಕೊತಾ ಇದ್ದು. ರೇಣುವಿಗೆ ಮಗಳ ಸ್ವಭಾವ ಚೆನ್ನಾಗಿ ಗೊತ್ತಿತ್ತು. ಎಲ್ಲರಲ್ಲೂ ನಿರ್ಭೀತಿಯಿಂದ ಬೆರೆಯುವ ಯುಕ್ತ ಪ್ರೀತಿ, ಪ್ರೇಮ ಮುಂತಾದ ವಿಷಯಗಳನ್ನು ತಲೆಗೇರಿಸಿಕೊಂಡವಳೇ ಅಲ್ಲ. ಅಮ್ಮ, ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಅಜ್ಜಿ ಬಿಡು, ನೀ ನನ್ನ ನಂಬಿದರೆ ಸಾಕು ಎನ್ನುತ್ತಾಳಲ್ಲ. ಅಜ್ಜಿ ಮೊಮ್ಮಗಳ ನಡುವೆ ಸಿಲುಕಿ ಹೆಣಗತೊಡಗಿದಳು ರೇಣು. ಉದಯ ಬಂದಾಗ ಆತನ ಕಿವಿಗೂ ಈ ವಿಷಯ ಹಾಕಿದ್ಲು. ಅವನು ಮಗಳನ್ನೇ ಬೆಂಬಲಿಸಿದ್ದ. ನಿನ್ನಮ್ಮನಿಗೆ ಬುದ್ಧಿ ಹೇಳು, ನನ್ನ ಮಗಳ ತಂಟೆಗೆ ಬರಬೇಡಿ ಅಂತ ಎಂದು ತಿರುಗೇಟು ಕೊಟ್ಟಿದ್ದ. ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದ್ದು ನಿನ್ನೆಯೇ ಅಲ್ಲವೇ? ನಿನ್ನೆ ರಾತ್ರಿ ತಾನು ಅಮ್ಮ ಊಟ ಮುಗಿಸಿ ಎಂದಿನಂತೆ ಬಾಲ್ಕನಿಗೆ ಹೋದಾಗ ಯುಕ್ತ ಆಕೆಯ ಕ್ಲಾಸ್ಮೇಟ್ನೊಂದಿಗೆ ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ಲು. ಅರ್ಧ ಗಂಟೆಯಾದರೂ ತಾವು ಬಂದಿದ್ದನ್ನು ಲೆಕ್ಕಿಸದೆ ಅದು ಹುಡುಗನೊಬ್ಬನೊಂದಿಗೆ ಮಾತನಾಡುತ್ತಾ ಇದ್ದುದನ್ನು ನೋಡಿ ಅಮ್ಮನ ಸಿಟ್ಟು ಕೆರಳಿತ್ತು. ಒಂದೇ ಉಸಿರಿಗೆ ಹೋಗಿ ಯುಕ್ತಾಳ ಕೈಯಿಂದ ಮೊಬೈಲನ್ನು ಕಿತ್ತುಕೊಂಡಿದ್ರು. ಇದರಿಂದ ಯುಕ್ತ ಕೆಂಡಾಮಂಡಲವಾಗಿದ್ಲು. ಹೌದಜ್ಜಿ, ನಾನಿರೋದೇ ಹೀಗೆ. ಇನ್ಮೇಲೆ ನನ್ನ ತಂಟೆಗೆ ಬಂದರೆ ನಾನು ಖಂಡಿತ ಸುಮ್ಮನಿರಲ್ಲ. ಇಷ್ಟಕ್ಕೂ ಇವೆಲ್ಲ ಕೇಳೋಕ್ಕೆ ನಿಮಗೇನು ಹಕ್ಕಿದೆ ಅಂತ ಸುಮ್ಮನೆ ಮೂಲೆ ಹಿಡಿದು ಕೂತಿರಿ ಎಂದ್ಬಿಟ್ಟಿದ್ಲು. ಆಕೆಯ ಕೊನೆಯ ಮಾತು ರೇಣುವನ್ನು ಕೆರಳಿಸಿತ್ತು. ಯುಕ್ತಾಳ ಬಾಣಂತನಕ್ಕೆಂದು ತವರಿಗೆ ಹೋಗಿದ್ದಾಗ ತಿಂಗಳ ಮಗು ಜ್ವರದಿಂದ ಬದುಕುವುದೇ ಅನುಮಾನವಾಗಿತ್ತಲ್ಲ. ಆಗ ಇದೇ ಅಮ್ಮ ರಾತ್ರಿ ಹಗಲು ಮಗುವನ್ನು ಆರೈಕೆ ಮಾಡಿ ಕಂಡ ದೇವರಿಗೆಲ್ಲ ಹರಕೆ ಹೊತ್ತು ಉಳಿಸಿಕೊಟ್ಟಿದ್ಲು. ಏನೋ ಈಗಿನವರ ರೀತಿ ಸರಿ ಬರದೆ 4 ಮಾತು ಹೆಚ್ಚಿಗೆ ಆಡುತ್ತಾಳೆ. ಅದಕ್ಕೆ ಮಗಳು ಇಷ್ಟು ದೊಡ್ಡ ಮಾತನಾಡುವುದೇ? ಸಿಟ್ಟಿನಿಂದ ಮಗಳ ಕೆನ್ನೆಗೊಂದು ಬಾರಿಸಿದ್ದಳು. ಅಮ್ಮನ ವಿಷಯದಲ್ಲಿ ಹೀಗೆ ಕೇವಲವಾಗಿ ಮಾತನಾಡಿದ್ರೆ ಸಾಯಿಸ್ಬಿಡ್ತೀನಿ ಹುಡುಗಿದ್ಲು ಎಂದು ತಾಯಿಯ ರೌದ್ರಾವತಾರ ನೋಡದ ಯುಕ್ತ ಕೆನ್ನೆ ಸವರಿಕೊಳ್ಳುತ್ತಾ ಮೊಬೈಲನ್ನು ಅಜ್ಜಿಯ ಕೈಯಿಂದ ಕಸಿದುಕೊಂಡು ತಲೆ ತಗ್ಗಿಸಿ ಒಳ ನಡೆದಿದ್ಲು. ವನಜಮ್ಮನಿಗೂ ಕೆಡುಕೆನಿಸಿತ್ತು. ರೇಣುವಿಗೆ ಆ ರಾತ್ರಿ ನಿದ್ರೆ ಮಾಡಲಾಗಲಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಅಜ್ಜಿ ಮೊಮ್ಮಗಳನ್ನು ರಾಜಿ ಮಾಡಿಸಿ ಇಬ್ಬರಿಗೂ ತಿಳಿ ಹೇಳಬೇಕು ಎಂದುಕೊಳ್ಳುತ್ತಲೇ ನಿದ್ರಿಸುವ ಯತ್ನ ಮಾಡಿದ್ಲು. ಆದರೆ ಬೆಳಗ್ಗೆ ಯುಕ್ತ ಮಾತಿಗೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ. ಮೌನವಾಗಿ ಕಾಲೇಜಿಗೆ ಸಿದ್ಧಳಾಗಿ ತಿಂಡಿ ತಿಂದ ಶಾಸ್ತ್ರ ಮಾಡಿ ತನ್ನ ಕೈನೆಟಿಕ್ನಲ್ಲಿ ಹೊರಟಿದ್ಲು. ರಾತ್ರಿ ಬಂದ ಮೇಲೆ ಸಮಾಧಾನವಾಗಿ ಮಾತನಾಡೋಣವೆಂದು ರೇಣುವು ಸುಮ್ಮನಾಗಿದ್ಲು. ಆದರೆ ಮಗಳಿನ್ನೂ ಹಿಂತಿರುಗಿಲ್ಲ. ನಿನ್ನೆ ರಾತ್ರಿಯ ಪ್ರಕರಣವನ್ನೇ ಮನಸ್ಸಿಗೆ ಹಚ್ಚಿಕೊಂಡು ಮನೆ ಬಿಟ್ಟು ಹೋಗಿರ್ಬೋದೇ?
ಅಥವಾ ಅಮ್ಮ ಅನುಮಾನ ಪಡುವಂತೆ ಯಾವುದಾದರೂ ಲವ್ ಆಫೀಸರಿಗೆ ಸಿಕ್ಕಿ ಬಿದ್ದಿರ್ಬೋದೆ ಹದಿಹರೆಯದ ಮಗಳು? ರೇಣುವಿಗೆ ಬವಳಿ ಬಂದಂತಾಗತೊಡಗಿತ್ತು. ಸಮಯ ಮತ್ತೆ ಅರ್ಧ ಗಂಟೆ ಓಡಿತ್ತು. ದಿನವೂ 5 ಗಂಟೆಗೆಲ್ಲ ಮನೆಯಲ್ಲಿರುತ್ತಿದ್ದಳು. 12 ದಾಟಿದರೂ ಪತ್ತೆ ಇಲ್ಲ. ಇನ್ನು ಯುಕ್ತಳನ್ನು ತಾನು ನೋಡುತ್ತೇನೋ ಇಲ್ಲವೋ 10 ಯೋಚನೆಗಳಿಂದ ನಡುಗಿದಳು. ಏಕೈಕ ವಂಶದ ಕುಡಿ, ಪ್ರೀತಿಯನ್ನೆಲ್ಲ ಧಾರೆ ಎರೆದು ಬೆಳೆಸಿದ ಮಗಳು ಹತಾಶಳಾಗಿ ಸೋಫಾದ ಮೇಲೆ ಕುಸಿಯುವ ಹೊತ್ತಿಗೆ ಹೊರಗೆ ಕಾರೊಂದು ನಿಂತ ಸತ್ತು. ಗಡಬಡನೆ ಎದ್ದು ಕಿಟಕಿಯ ಪರದೆ ಸರಿಸಿ ಹೊರ ನೋಡಿದ್ಲು. ಅನುಮಾನವೇ ಇಲ್ಲ, ಮಗಳು ಯುಕ್ತ. ತಂದು ಬಿಟ್ಟ ಮಧ್ಯ ವಯಸ್ಸು ಮೀರಿದ ವ್ಯಕ್ತಿಗೆ ಕೈ ಬೀಸಿ ಕಾಲಿನ ಬೆಲ್ಲನ್ನು ಒತ್ತಿದ್ದಳು. ಬಾಗಿಲು ತೆರೆದ ರೇಣುವಿಗೆ ಮಗಳನ್ನು ನೋಡಿ ಕಂಬನಿ ಕಟ್ಟೆಯೊಡೆದಿತ್ತು. ಮಾತನಾಡಲಾಗದೆ ಮಗಳ ಗುಂಗುರು ಕೂದಲನ್ನು ನೇವರಿಸಿ ಅವಳನ್ನಪ್ಪಿ ಬಿಕ್ಕಿದ್ಲು. ಅಮ್ಮ, ಅಳಬೇಡ. ಈಗೇನಾಯಿತು? ಲೇಟಾಗಿ ಬಂದೆ ಅಂತ ಗಾಬರಿ ಆಯಿತಾ? ಏನು ಮಾಡಲಮ್ಮ, ನಿನ್ನ ಮೊಬೈಲಿಗೆ ಟ್ರೈ ಮಾಡಿದ್ರೆ ನಾಟ್ ರೀಚಬಲ್ ಅಂತಲೇ ಬರ್ತಿತ್ತು. ಹಾಗಾಗಿ ವಿಷಯ ತಿಳಿಸೋಕ್ಕಾಗಲಿಲ್ಲ ಎಂದಳು ಮೆಲ್ಲನೆ. ಏನು ವಿಷಯ ಆಯ್ತಾ? ನಾವೆಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ವಿಕತ್ಲೆ ಕೇಳಿದ್ಲು. ಅಯ್ಯೋ ಅಮ್ಮ, ನೀನು ಮೊದಲು ಕೂತ್ಕೋ. ನನ್ನ ಫ್ರೆಂಡು ರೇವತಿ ಅಂಕಲ್ಲು ಫೇಮಸ್ ಫಿಲ್ಮ್ ಡೈರೆಕ್ಟ್ರ್ ಅಂತ ನಿಂಗೂ ಗೊತ್ತಲ್ಲ. ಇವತ್ತು ಅವ್ರ ಮನೇಲಿ ಪಾರ್ಟಿ ಇತ್ತು. ರೇವತಿ ನನ್ನನ್ನು ಎಳ್ಕೊಂಡು ಹೋದ್ಲು. ನಾನು ಸ್ಪೋರ್ಟ್ಸ್ನಲ್ಲಿರೋದು, ಪೇಂಟಿಂಗ್ ಮಾಡೋದು ಎಲ್ಲ ಅವ್ರಿಗೆ ಗೊತ್ತಂತೆ. ಅವರು ದೊಡ್ಡ ಬಜೆಟ್ನಲ್ಲಿ ಇಂಡಿಯಾದ ಎಲ್ಲ ಭಾಷೆಗಳಲ್ಲಿ ಒಂದು ಸಿನಿಮಾ ಮಾಡ್ತಾರಂತೆ. ಒಳ್ಳೆಯ ಪ್ರೋತ್ಸಾಹ ಕೊಟ್ಟರೆ ಯುವ ಜನರು ಎಂತೆಂತಹ ಸಾಧನೆ ಮಾಡ್ತಾರೆ ಅನ್ನೋದೇ ಸಿನಿಮಾದ ಕಥೆಯಂತೆ. ನನ್ನನ್ನು ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ದಾರಂತಮ್ಮ. ಇದೇ ವಿಷಯ ಮಾತನಾಡಿದ್ರು. ನಾಳೆ ಬಂದು ನಿನ್ನ ಜೊತೆ ಮಾತನಾಡ್ತಾರಂತೆ. ಈಗ ಇಲ್ಲಿ ಬಂದು ನಾನು ಡ್ರಾಪ್ ಮಾಡಿದ್ದು ಅವರೇ ಎಂದವಳು ಇನ್ನು ಬಿಕ್ಕುತ್ತಲೇ ಇದ್ದ ತಾಯಿಯ ಕಣ್ಣೀರನ್ನು ಒರೆಸಿದ್ಳು. ಅಮ್ಮ, ನಾನು ನಿನ್ನ ಮಗಳಮ್ಮ. ನೀನು ಹಾಕಿಕೊಟ್ಟ ಸಂಸ್ಕಾರದ ಗೆರೆನ ಯಾವತ್ತೂ ದಾಟಲ್ಲ. ವೇಷಭೂಷಣ ಬದಲಾಗ್ಬೋದು, ಆದರೆ ಈ ಸಂಸ್ಕಾರ, ಈ ಮಣ್ಣಿನ ಸಾರ ಯಾವತ್ತೂ ಬದಲಾಗಲ್ಲ ಎಂದವಳೇ ಇನ್ನೂ ತನಗಾಗಿ ದೇವರ ಮನೆಯಲ್ಲಿ ಜಪ ಮಾಡುತ್ತಿದ್ದ ಅಜ್ಜಿಯತ್ತ ಹೊಡೆದು. ಅಜ್ಜಿ, ದಯವಿಟ್ಟು ನನ್ನ ಕ್ಷಮಿಸಜ್ಜಿ. ನಿಮಗೆ ಹಾಗೆಲ್ಲ ಅಂದಿದ್ದು ನನ್ನದೇ ತಪ್ಪು. ನಾನು ಯಾವತ್ತೂ ನಿಮ್ಮ ಮುದ್ದಿನ ಮೊಮ್ಮಗಳಲ್ವಾ ಎನ್ನುತ್ತಾ ಅಪ್ಪಿದ ತನ್ನ ಮೊಮ್ಮಗಳನ್ನು ಮಡಿಲಲ್ಲಿ ಹುದುಗಿಸಿಕೊಳ್ಳುತ್ತಾ ತನ್ನ ಆರಾಧ್ಯ ದೈವದ ಕಡೆ ಕೃತಜ್ಞತಾ ನೋಟ ಬೀರುತ್ತಾ ವನಜಮ್ಮನು ಬಹಳ ಹೊತ್ತು ಕುಳಿತಿದ್ದಳು. ನಂದು ತಪ್ಪಿದೆ ಚಿನ್ನು. ಬದಲಾಗ್ತಿರೋ ಅಭಿರುಚಿಗೆ ನಾನು ಹೊಂದಾಣಿಕೆ ಮಾಡಿಕೊಳ್ಳೋದನ್ನು ಕಲಿಬೇಕು ಎನ್ನುತ್ತಿತ್ತು ಅವರ ಮನಸ್ಸು. ಸ್ನೇಹಿತರೆ, ಇಲ್ಲಿಗೆ ನನ್ನ ಹದಿಹರೆಯ ಕತೆ ಮುಗಿದಿದೆ. ಈ ಕತೆ ಕೇಳಿ ನಿಮ್ಗೆ ಏನು ಅನಿಸ್ತು? ಇದು 2 ತಲೆಮಾರುಗಳ ನಡುವಿನ ಒಂದು ಭಾವಾವೇಗದ, ಒಂದು ಭಾವನೆಗಳ ನಡುವಿನ ಅಂತರನ ನಾನು ಕಥೆಯಾಗಿಸೋಣ ಅಂತ ಅಂದ್ಕೊಂಡೆ. ಇದು ಬಹುಶಃ ಎಲ್ಲ ಮನೆಗಳಲ್ಲಿ ಕಂಡುಬರುವಂತಹ ಒಂದು ಕತೆ ಅಂತ ನನಗನ್ಸುತ್ತೆ. ಈ ಕತೆ ಕೇಳಿ ನಿಮ್ಗೆ ಏನು ಅನಿಸ್ತು? ಈ ಕಥೆನ ಕೇಳಿ ನಿಮ್ಮ ಅನಿಸಿಕೆ ತಿಳಿಸಿ. ನಿಮ್ಮ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ದಯವಿಟ್ಟು ಪ್ರೋತ್ಸಾಹಿಸಿ. ನಾನು ಇನ್ನೊಂದು ಹೊಸ ಕತೆ ಜೊತೆ ಬರ್ತೀನಿ. ನಮಸ್ಕಾರ ಸ್ನೇಹಿತರೆ.